ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ದಿನಾಂಕ 11/3/26ರಂದು ಕರೆ ಕೊಟ್ಟಿರ್ತಕ್ಕಂತಹ ಪ್ರತಿಭಟನೆಗೆ ನಾಡಿನ ಎಲ್ಲ ದರ್ಶನ್ ಅಭಿಮಾನಿಗಳು ಹೋರಾಟದಲ್ಲಿ ಭಾಗಿಯಾಗಬೇಕು. ಹೋರಾಟ ಯಾವುದೇ ಕಾರಣಕ್ಕೂ ಹಿಂಪಡೆಯುವಂತಹ ಮಾತೇ ಇಲ್ಲ. ಹೋರಾಟ ಪೊಲೀಸ್ ಅನುಮತಿ ಸಿಗಲಿ ಸಿಗದೆ ಹೋಗಲಿ, ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ, ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲ ಹೋರಾಟಗಾರರು, ಕನ್ನಡ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಬೆಳಗ್ಗೆ 10:30ರಿಂದ 11 ಗಂಟೆಗೆ ಕಾನಿಷ್ಕ ಹೋಟೆಲ್ ಮುಂಭಾಗದಲ್ಲಿ, ಗಾಂಧಿನಗರದಲ್ಲಿರ್ತಕ್ಕಂತಹ ಕಾನಿಷ್ಕ ಹೋಟೆಲ್ ಮುಂಭಾಗದಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕ್ನಲ್ಲಿ ಎಲ್ಲರೂ ಸೇರಿಕೊಳ್ಳುವಂತಹ ಕೆಲಸ ಮಾಡೋಣ. ಯಾಕಂದರೆ ಏಕಾಏಕಿ ನಾವು ಫ್ರೀಡಮ್ ಪಾರ್ಕ್ಗೆ ಯಾರೂ ಹೋಗೋದು ಬೇಡ. ಕಾನಿಷ್ಕ ಮುಂಭಾಗದಲ್ಲಿರ್ತಕ್ಕಂತಹ ಪಾರ್ಕ್ನಲ್ಲಿ ಎಲ್ಲರೂ ಸೇರಿಕೊಂಡು ಅಲ್ಲಿಂದ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಒಂದಷ್ಟು ಮಾಧ್ಯಮಗಳ ಮಿತ್ರರು ಆಗಮಿಸಿರ್ತಾರೆ. ಅವರೆಲ್ಲರಿಗೂ ಒಂದು ಬೈಟನ್ನು ಕೊಡ್ತಾ ತದನಂತರ ನಾವು ಹೋರಾಟದ ಸ್ಥಳಕ್ಕೆ ಒಟ್ಟಾರೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ನಾಳೆ ದರ್ಶನ್ ಅಭಿಮಾನಿಗಳು ಬಂದರೆ ಹೋರಾಟ ನಿಜಕ್ಕೂ ಯಶಸ್ವಿಯನ್ನು ಕಾಣುತ್ತೆ. ಹಾಗೆ ಏನಿವತ್ತು ಪೊಲೀಸ್ ಅಧಿಕಾರಿಗಳು ಆ ಸಮಯದಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕಾದ್ರೆ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಒಂದು ತನಿಖೆಯನ್ನು ಮಾಡಬೇಕಾಯಿತು, ಸ್ಥಳ ಪರಿಶೀಲನೆ ಮಾಡಬೇಕಾಯಿತು. ಅದ್ಯಾವುದೂ ಮಾಡದೆ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೀಬೇಕಾದ್ರೆ ವಕೀಲರು ಇವತ್ತು ಅಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಘಟನೆಗಳನ್ನು, ಸತ್ಯಾಸತ್ಯತೆಗಳನ್ನು ಇವತ್ತು ಮಾಧ್ಯಮಗಳ ಮುಖಾಂತರ, ಜಾಲತಾಣಗಳ ಮುಖಾಂತರ ಜನತೆಗೆ ತಿಳಿಸುವಂಥ ಕೆಲಸ ಮಾಡಿದ್ದಾರೆ. ನನ್ನ ಜೊತೆ ಇವತ್ತು ಹಿರಿಯ ಹೋರಾಟಗಾರರು, ಒಕ್ಕೂಟದ ಸಲಹೆಗಾರರು ಆದಂತಹ ನಮ್ಮ ನಾಯಕರು ವೇಣುಗೋಪಾಲ್ ಸಾರ್ ಅವರಿದ್ದಾರೆ. ಅವರನ್ನು ಸಹ ಈ ಚರ್ಚೆಗೆ ನಾನು ಕರ್ಕೊಳ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಬೇಕಾದ್ರೆ ಅನುಮತಿ ಪಡೆಯಬೇಕಾ ಸರ್? ಈಗ ಸರ್ಕಾರ ಒಂದು ನಿರ್ಣಯ ತಗೊಂಡಿದ್ದಾರೆ. ಮೊದಲು ಎಲ್ಲಿ ಏನು ಅಚಾತುರ್ಯ ಅನಾಹುತಗಳು ಆಗುತ್ತೆ ಆ ಸ್ಥಳದಲ್ಲಿ ಹೋಗಿ ಮುಷ್ಕರ ಎಲ್ಲ ಮಾಡ್ತಾ ಇದ್ರು. ಅಂದ್ರೆ ಪ್ರೊಟೆಸ್ಟ್ ಮಾಡೋದು, ಉಪವಾಸ ಸತ್ಯಾಗ್ರಹ ಮಾಡೋದು, ಈಗೆಲ್ಲ ಮಾಡ್ತಾ ಇದ್ರು. ಅವಾಗೆಲ್ಲ ಪರ್ಮಿಷನ್ ಇತ್ತು. ಈಗ ನಿರ್ದಿಷ್ಟವಾದ ಒಂದು ಜಾಗ ಅಂತಂದ್ರೆ ಅದು ಫ್ರೀಡಮ್ ಪಾರ್ಕ್ ಅಂತ. ಅದೇ ಪ್ರೊಟೆಸ್ಟ್ ಯಾರು ಮಾಡ್ತಾರೆ, ಯಾರು ಡಿಮ್ಯಾಂಡ್ಸ್ ಏನಿದೆ ಅವರೆಲ್ಲ ಅಲ್ಲೇ ನಿರ್ಧಾರ ಮಾಡಬೇಕು, ಬೇರೆ ಕಡೆ ಮಾಡಬಾರ್ದು ಅಂತ ಸರ್ಕಾರ ಆದೇಶ ಹೊರಡಿಸಿ ಒಂದು ಫ್ರೀಡಮ್ ಪಾರ್ಕ್ ಅಂತ ಒಂದು ಕಡೆ ಮಾಡಿದ್ದಾರೆ. ಅದು ಮೊದಲು ಹಳೆ ಜೈಲು, ಅದು ಹಳೆ ಜೈಲು, ಅದನ್ನು ಫ್ರೀಡಮ್ ಪಾರ್ಕ್ ಅಂತ ಮಾಡಿದ್ದಾರೆ. ಅದೆಲ್ಲ ಒಂದು ಅರ್ಧ ಭಾಗ ಅವರೇ ಸರ್ಕಾರನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಕಸ್ಮಾತ್ ನಾವು ಏನಾದ್ರು ಬೇಕು ಅಂತಂದ್ರೆ, ಅಂದ್ರೆ ಯಾವುದೇ ವಿಚಾರದಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ಅಲ್ವಾ ಸರ್? ಈಗ ಪರ್ಮಿಷನ್, ಯಾಕಂದ್ರೆ ಬೇರೆ ಕಡೆ ನಾವು ಹೋರಾಟ ಮಾಡಿದ್ರೆ ಪರ್ಮಿಷನ್ ತಗೊಳ್ಬೇಕು ಅಂತ ಒಂದು ಕಟ್ಟಪ್ಪಣೆ ಇದೆ. ನೀವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ, ಅದರಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಾಗ ಅನುಮತಿ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ ಇಲಾಖೆಯಲ್ಲಿ. ಇಲ್ಲ, ಇದು ಯಾಕೆ ಅಂತಂದ್ರೆ, ಒಂದು ಇಲಾಖೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಯಾವುದೇ ಇಲಾಖೆಗಳು ಹೋಗ್ಬಿಡ್ಲಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನು ಅನ್ಯಾಯಗಳು ಇದಾಗುತ್ತೆ ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂದರೆ ಇವತ್ತು ಸರ್ಕಾರ ಸರಿಯಾಗಿ, ಭ್ರಷ್ಟ ಸರ್ಕಾರ ಸರಿಯಾಗಿದ್ದಿದ್ರೆ ಹೋರಾಟಗಾರರು ಯಾರು ಮುಂದೆ ಬರ್ತಾ ಇಲ್ಲ, ಹೋರಾಟ ಮಾಡೋ ನೆಸಿಟಿನೇ ಇರ್ತಾ ಇಲ್ಲ. ಅನ್ಯಾಯ ಆಗಿರೋದ್ರಿಂದ ಹೋರಾಟ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಿಮಗೆ ಆ ದರ್ಶನ್ ಬಗ್ಗೆ ಮಾಡಿದೆ ಅಂತಂದಲ್ಲ, ಅದು ಯಾರು ಕೈವಾಡ ಇದೆ, ಸರ್ಕಾರ ಯಾರು ಮಾಡಿದೆ, ಯಾರು ರಾಜಕಾರಣಿಗಳು ಮಾಡಿದ್ದಾರೆ ಅವೆಲ್ಲ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರೇನು ಮಾಡಿದ್ದಾರೆ, ಆಗಿದೆ, ಪನಿಷ್ಮೆಂಟ್ ಆಗಿದೆ, ಅವ್ರು ಇದರಲ್ಲಿದ್ದಾರೆ, ಇವಾಗ ಮಾಡಿದ್ರೆ ತಪ್ಪು ಅಂತಂದ್ಬಿಟ್ಟು ಇವಾಗ ಈ ಮಧ್ಯೆ ಸ್ವಲ್ಪ ನ್ಯಾಯಾಲಯದಿಂದ ನಮಗೆ ಬರ್ತಾ ಇದೆ, ವರ್ತಮಾನಗಳು ಬರ್ತಾ ಇದೆ. ಅದೇ ಪ್ರಯುಕ್ತ ನಾವು ಇವತ್ತು ದಿವಸ ನಾವು ಪ್ರೊಟೆಸ್ಟ್ ಮಾಡ್ತೀವಿ ದಯವಿಟ್ಟು ಅಂತ ಕೇಳಿದಾಗ ನಾವೇನು ಇನ್ನು ಹಲ್ಲೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಹೋರಾಟ ಮಾಡೋಕ್ಕೆ ಹೋಗ್ತಾ ಇಲ್ಲ, ಅಥವಾ ರಿವಾಲ್ವರ್ ತೊಗೊಂಡು ಯಾರು ಸುಡೋಕೆ ಹೋಗ್ತಾ ಇಲ್ಲ, ಏನೋ ಅಥವಾ ಯಾರಿಗೂ ಮಾನಭಂಗ ಮಾಡೋಕ್ಕೆ ಹೋಗ್ತಾ ಏನಿಲ್ಲ. ವಿ ಆರ್ ಜಸ್ಟ್ ಫೈಟಿಂಗ್ ಫಾರ್ ಅವರ್ ರೈಟ್ಸ್ ಅಷ್ಟೇ. ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಅದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಾಗ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತಿದ್ರೆ ಆ ಪೊಲೀಸ್ ಇವರು ಇಲಾಖೆಯವ್ರು ಯಾರು ಪರ್ಮಿಷನ್ ಕೊಡಲ್ಲ. ಯಾಕಂದ್ರೆ ಈ ಒಂಥರ ಗಂಡ ಹೆಂಡ್ತಿದ್ದಾಗೆ ಸಂಬಂಧ ಕೆಳಗಡೆ ತಪ್ಪು ಮಾಡಿದ್ರು ಅಂತಂದ್ರೆ ಮೇಲಾಧಿಕಾರಿ ಯಾವ ಸಮಾನ ಮಾಡ್ತಾರೆ. ಅದೇನಾದ್ರು ವಾಟ್ ಎವರ್ ಇಟ್ ಮೇ ಬಿ ಇಟ್ಸ್ ಸೆಕೆಂಡ್ರಿ. ಬಟ್ ನಮ್ಮದು ಈ ಹಿಂದೆ ಕೂಡ ಒಂದು 2 ಸಾರಿ ಪ್ರೊಟೆಸ್ಟ್ ಮಾಡಕ್ಕೆ ಹೋದಾಗ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ನಮ್ಮ ಕನ್ನಡ ಒಕ್ಕೂಟಕ್ಕೆ.
ಒಂದು ಸೌಜನ್ಯ ಹೋರಾಟಕ್ಕೆ ಮತ್ತೆ ಇನ್ನೊಂದು ಡ್ರಗ್ಸ್ ವಿರುದ್ಧ ಮತ್ತೆ ಪೊಲೀಸರ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಾಗ ಕೂಡ ಕೊಡ್ಲಿಲ್ಲ. ನಾವು ಹೇಳೋದು ಒಂದು ವಿಚಾರ, ಇದು ಪೊಲೀಸರು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ಕರ್ತವ್ಯ ಮಾಡೋದ್ರಲ್ಲಿ ಕೆಲವೊಂದು ಆಗುತ್ತೆ, ಒಂದು ಅಸಂದರ್ಭಗಳು ಅದು ಇದು ಹಾಗೆ ಆಗುತ್ತೆ, ಯಾರೇನು ಮಾಡೋಕ್ಕಾಗಲ್ಲ, ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಜೈಲಿಗೆ ಹೋಗಿದ್ದಾರಲ್ಲ ದರ್ಶನ್, ಅಲ್ಲಿ ನಿಜ ಹೇಳಬೇಕು ಅಂತಂದ್ರೆ ನಿಮಗೆ ಔಟ್ ಆಫ್ 100 60% ಅಮಾಯಕರೇ ಇದ್ದಾರೆ. ಹೌದು, 60% ಅಮಾಯಕರು. ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅಂದ್ರೆ ದೊಡ್ಡದಾಗಿ ತೊಗೊಂಡು ಒಳಗಡೆ ಹಾಕ್ಬಿಟ್ಟಿರ್ತಾರೆ. ಆದರೆ ದೊಡ್ಡ ದೊಡ್ಡ ತಿಮಿಗಳಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳಿದ್ದಾರೆ, ಕೋಟಿಗಟ್ಟಲೆ ಲೂಟಿ ಹೊಡಿತಾರೆ, ಒಬ್ಬನು ತೊಗೊಂಡು ಒಳಗಡೆ ಹಾಕಲ್ಲ. ಇವರು ಎಲ್ಲಿದ್ದಾರೆ ಈ ನ್ಯಾಯ ಅನ್ನೋದು ನಮ್ಮ ದೇಶದಲ್ಲಿ? ಇವತ್ತು ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲ ಹದಗೆಟ್ಟು ಹೋಗ್ತಿದೆ. ಅದಕ್ಕೋಸ್ಕರ ಇವತ್ತು ನಿಮಿಷ ಏನು ನ್ಯಾಯಾಂಗ ಇವತ್ತು ನಿಮಿಷ ಧೈರ್ಯವಾಗಿ ಕೇಳ್ತಾ ಇದ್ದಾರೆ, ಮಾಡ್ತಾರೆ ತಪ್ಪು ಯಾವಾಗ ದಬಾಯಿಸ್ತಾ ಇದ್ದಾರೆ ನ್ಯಾಯಾಧೀಶರು, ಅದಕ್ಕೆ ಇದರ ಲೋಪ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ, ಸಾರ್ವಜನಿಕರಿಗೆ ಗಮನಕ್ಕೆ ಬರ್ತಾರೆ. ಇದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ, ದಯವಿಟ್ಟು ನಮ್ಗೆ ನ್ಯಾಯ ಸಿಗೋಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೇಳ್ತಾ ಇದೀವಿ ಅಷ್ಟೇ. ಅದಕ್ಕೆ ದಯವಿಟ್ಟು ತಾವು ಪರ್ಮಿಷನ್ ಕೊಡಬೇಕು ಅಂತ ನಮ್ಮ ಕನ್ನಡ ಒಕ್ಕೂಟ, ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಮುಖಾಂತರ, ಆಮೇಲೆ ಎಲ್ಲ ಕನ್ನಡಿಗರ ಇತರೆ ಸಂಘಟನೆಗಳ ಮುಖಾಂತರ, ಎಲ್ಲ ಕನ್ನಡಿಗರ ಮುಖಾಂತರ ಹಾಗೂ ದರ್ಶನ್ ಅವರ ಅಭಿಮಾನಿಗಳ ಮುಖಾಂತರ ನಾವು ಮಾನ್ಯ DCP ಅವ್ರನ್ನ ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ. ಹಾಗೆ ಕಮಿಷನರ್ DCP ಈಗ ಯಾರೋ DCP, ಕಮಿಷನರು, IG ಯಾರಾದ್ರೂ ಇರ್ಬೋದು, ಸಂಬಂಧಪಟ್ಟವ್ರು ಯಾರೇ ಇರ್ಬೋದು, ಮೇಲಾಧಿಕಾರಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಫಾರ್ ಒಂದು 3-4 hours ಅಂತ ಬಿಟ್ಟು ನಾವು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ ನಮ್ಮ ಲೈವ್ ಮುಖಾಂತರ. ನಮ್ಮ ಹೋರಾಟ ಅರ್ಧ ಗಂಟೆ ಅಥವಾ 1 ಗಂಟೆ ಇರುತ್ತೆ. ಅದು ಶಾಂತಿಯುತವಾದಂಥ ಹೋರಾಟ. ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟ ಇದುವರೆಗೂ ನಡೆಸಿರ್ತಕ್ಕಂತಹ ನೂರಾರು ಹೋರಾಟಗಳನ್ನು ತಾವು ಗಮನಿಸ್ತಾ ಇರ್ಬೋದು, ಅಥವಾ ಆಯಾ ಫ್ರೀಡಮ್ ಪಾರ್ಕ್ ಸಮೀಪದಲ್ಲಿರ್ತಕ್ಕಂತಹ ಒಂದು ಉಪ್ಪಾರಪೇಟೆ ಠಾಣೆಯಲ್ಲಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಮಾಡಿರ್ತಕ್ಕಂಥ ಹೋರಾಟಗಳ ಇತಿಹಾಸವನ್ನು ನೀವು ತೆಗೆದು ನೋಡಿದಾಗ ಎಲ್ಲೂ ಸಹ ಯಾವುದು ಗಲಭೆಯನ್ನು ನಾವು ಮಾಡಿದ್ದೇವೆ ಉದಾಹರಣೆ ಇಲ್ಲ. ಎಲ್ಲ ಶಾಂತಿಯುತ ಹೋರಾಟಗಳು. ಆ ಹೋರಾಟಗಳ ಹಿನ್ನೆಲೆಯನ್ನು ತಾವು ಗಮನಿಸಿ ಮಾನ್ಯ ಪೊಲೀಸ್ ಆಯುಕ್ತರಿರ್ಬೋದು ಅಥವಾ ಉಪ ಆಯುಕ್ತರಿರ್ಬೋದು, ಸ್ಥಳೀಯ ಇನ್ಸ್ಪೆಕ್ಟ್ರು, ಉಪ್ಪಾರಪೇಟೆ ಇನ್ಸ್ಪೆಕ್ಟರ್ ಇರ್ಬೋದು, ಇವರುಗಳು ನಮಗೆ ನಾಳಿದ್ದು 11ನೇ ತಾರೀಕು ಬುಧವಾರ ನಡೆಯುವಂತಹ ಒಂದು ಶಾಂತಿಯುತ ಹೋರಾಟ ಇದು. ಜನ ಎಷ್ಟಾದರೂ ಸೇರ್ಬೋದು, 100 ಜನ ಸೇರ್ಬೋದು, 1000 ಜನ ಸೇರ್ಬೋದು, ಆದರೆ ಹೋರಾಟ ಯಾವುದೇ ಕಾರಣಕ್ಕೂ ಗಲಭೆಗೆ ತಿರುಗುವಂಥದ್ದಲ್ಲ. ಇದು ಶಾಂತಿಯುತವಾಗಿ ನಮ್ಮ ಹಕ್ಕನ್ನು ಕೇಳುವಂಥದ್ದು. ಏನಿವತ್ತು ದರ್ಶನ್ ಪರವಾಗಿ ಅಭಿಮಾನಿಗಳು ಇವತ್ತು ಬೀದಿಗಿಳಿತಾ ಇದ್ದೀವಿ. ದರ್ಶನ್ಗೆ ಆಗಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ದರ್ಶನ್ ಮಾಡಿರ್ತಕ್ಕಂಥದ್ದು ನಾವು ಸರಿ ಅಂತ ನಾವು ಎಲ್ಲೂ ಒಪ್ಕೊಳ್ತಾ ಇಲ್ಲ. ಒಂದು ವೇಳೆ ದರ್ಶನ್ ಮಾಡಿದ್ದು ಅದು ತಪ್ಪೇ ಆಗಿದ್ದರೆ ದರ್ಶನ್ಗೆ ಶಿಕ್ಷೆ ಆಗಲಿ, ಅದಕ್ಕೆ ಯಾವುದೇ ಒಬ್ಬ ಅಭಿಮಾನಿಯೂ ಸಹ ಅವ್ರ ಪರ ನಿಂತ್ಕೊಳ್ಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡಿಬೇಕಾದ್ರೆ ನಾವು ಇದನ್ನು ಗಮನಿಸಿದ್ದಂತಲ್ಲ, ನಾವು ನೋಡಿದ್ದಂತಲ್ಲ. ಇದು ಅಲ್ಲಿನ ವಾದ ವಿವಾದ ಮಾಡುವಂತಹ ವಕೀಲರು ಇವತ್ತು ಮಾಧ್ಯಮಗಳ ಮುಖಾಂತರ ಜನತೆಗೆ ತಿಳಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ನಡೆದಿರ್ತಕ್ಕಂತಹ ಸತ್ಯ ಘಟನೆಗಳನ್ನು ಬಿಟ್ಟು ಇವತ್ತು ಸುಳ್ಳು ಸಾಕ್ಷಿಗಳನ್ನು, ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಇವತ್ತು ನ್ಯಾಯಾಲಯಕ್ಕೆ ನೀಡಿರ್ತಕ್ಕಂತಹ ಈ ತನಿಖಾಧಿಕಾರಿಗಳು ಯಾರು ಚಂದನ್ ಇರ್ಬೋದು, ACP ಚಂದನ್, ವೃತ್ತ ನಿರೀಕ್ಷಕ ಗಿರೀಶ್ ನಾಯಕ್ ಮತ್ತು ಸಬ್ ಇನ್ಸ್ಪೆಕ್ಟರ್ ವಿನಯ್ ಇವರ ವಿರುದ್ಧ ಕೂಡಲೇ ಕಾನೂನಾತ್ಮಕವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು. ಕೂಡಲೇ ಅವರನ್ನು ಬಂಧಿಸಬೇಕು, ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ಹಾಗೆ ದರ್ಶನ್ ಕೊಲೆ ಪ್ರಕರಣದಲ್ಲಿ ಸತ್ಯಾಸತ್ಯತೆಗಳು ಬಯಲಿಗೆ ಬರಬೇಕು ಎಂಬಂತಹ ನಿಟ್ಟಿನಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಈ ಹೋರಾಟ ಯಾವುದೇ ಕಾರಣಕ್ಕೂ ಪೊಲೀಸ್ ಅನುಮತಿ ಸಿಗಲಿ ಸಿಗದೆ ಹೋಗಲಿ, ಈ ಹೋರಾಟ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೀದಿಗಿಳಿತೀವಿ. ಯಾವುದೇ ಗಲಭೆಗೆ ಆಸ್ಪದವನ್ನು ಕೊಡದೆ ಶಾಂತಿಯುತವಾಗಿ ಹೋರಾಟವನ್ನು ನಡೆಸ್ಕೊಂಡು ಹೋಗುವಂತಹ ಕೆಲಸ ನಾವು ಮಾಡ್ತೀವಿ. ಎಲ್ಲ ಅಭಿಮಾನಿಗಳು ಬುಧವಾರ ಬೆಳಗ್ಗೆ 10 ಕಾನಿಷ್ಕ ಹೋಟೆಲ್ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಪಾರ್ಕ್ನಲ್ಲಿ ಎಲ್ಲರೂ ಸೇರ್ಕೊಳ್ಳೋಣ. ಆ ಪಾರ್ಕಿನ ಮುಖಾಂತರ ನಾವು ಒಂದು ಮೆರವಣಿಗೆ ಮುಖಾಂತರ ಫ್ರೀಡಮ್ ಪಾರ್ಕ್ಗೆ ತೆರಳಿ ಅಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಟ್ಟರೆ ಪ್ರತಿಭಟನೆ ಮಾಡೋಣ. ಇಲ್ಲ ಪೊಲೀಸರು ಸಾಂಕೇತಿಕವಾಗಿ ಬಂಧನಕ್ಕೆ ಒಳಪಟ್ಟರೆ ಯಾರೂ ಸಹ ಭಯ ಬೀಳದೆ ಎಲ್ಲರೂ ಬಂಧನಕ್ಕೆ ಒಳಗಾಗೋಣ. ಒಟ್ಟಾರೆಯಾಗಿ ನಮ್ಮ ಒಂದು ಹೋರಾಟ ಅವತ್ತು ಸಾಂಕೇತಿಕವಾಗಲಿ ಆದರೂ ಸರಿ, ಅಥವಾ ಅಲ್ಲಿ ಅನುಮತಿ ನೀಡಿದ ತಕ್ಷಣ ನಾವು ಯಾವ ರೀತಿ ಹೋರಾಟವನ್ನು ಮಾಡಬೇಕು ಆ ರೀತಿ ಹೋರಾಟವನ್ನು ಮಾಡಿ ಇವತ್ತು ಸರ್ಕಾರದ ಕಣ್ಣನ್ನು ಹಾಗೂ ನ್ಯಾಯಾಲಯದ ಕಣ್ಣನ್ನು
ಹಾಗೆ ಪೊಲೀಸ್ ಇಲ್ಲ ಇರಿ ಪೊಲೀಸ್ ಇಲಾಖೆಯ ಕಣ್ಣನ್ನು ತೆರೆಸುವಂಥ ಕೆಲಸ ನಾವು ಮಾಡೋಣ. ನಮ್ಮಲ್ಲಿ ಇವತ್ತು ದಿವಸ ಪೊಲೀಸ್ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾರೆ, ನಮ್ಗೆ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಆಗಲಿ ಅಥವಾ ಬೇರೆ ಏನೂ ಇಲ್ಲ. ನಮಗೆ ಬೇಕಾಗಿರೋದು ಏನಂದರೆ ನ್ಯಾಯ ಬೇಕು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ದರ್ಶನ್ ನಿಜವಾದ ತಪ್ಪು ಮಾಡಿದ್ರೆ ಅಂತ ಖಂಡಿತ ಶಿಕ್ಷೆ ಆಗಲಿ, ಎಷ್ಟು ಖಂಡಿತ ಆಗಬೇಕು. ಅದಕ್ಕೆ ಯಾರು ಮುಂದೆ ಬರೋದಿಲ್ಲ. ಯಾಕೆಂದರೆ ಪೊಲೀಸ್ನವ್ರು ಇವತ್ತು ಏನಿದೆ ಅವರು ಕನ್ನಡ, ನಾವು ಕನ್ನಡ, ಅವರೊಂದು ಇಲಾಖೆಯಿಂದ ಅವ್ರು ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕ್ಷಿಗಳೇನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿರ್ತಾರೆ, ಅಚಾತುರ್ಯ ಏನಾದ್ರು ನಡೆದಿರುತ್ತೆ, ಅದೆಲ್ಲ ಫೋನ್ ಬರ್ತಾ ಇದೆ ಸರ್, ಅದು ಇದಾಗಲಿ. ಹೇಳಿ ಸರ್. ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಶಿಕ್ಷೆ ಆಗಲೇಬೇಕು. ಯಾರಾದೇನಂತೆ ಏನೋ ಒಂದು ಕೊಲೆ ಅಂದರೆ ಹುಡುಗಾಟನ ಇದು. ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಪೊಲೀಸ್ ಇಲಾಖೆಯಲ್ಲಿ ಎನ್ಕ್ವೈರಿ ಮಾಡೋ ಸಂದರ್ಭದಲ್ಲಿ ಅಚಾತುರ್ಯ ನಡೆದಿರುತ್ತೆ. ಇವರು ಬೇಕಂತಲೋ ಅದು ಗೊತ್ತಿಲ್ಲದೋ ಆಗಿರುತ್ತೆ. ಗೊತ್ತಿದ್ದ ಯಾರು ಪೊಲೀಸರು ಹತ್ರ ಮಲ್ಲ ಇಲಾಖೆ ಅಕಸ್ಮಾತ್ ಗೊತ್ತಿಲ್ಲ ಆಗಿರುತ್ತೆ. ಸಾಕ್ಷಿಯಲ್ಲಿರ್ತಕ್ಕಂಥ ಸುಳ್ಳು ಇರ್ಬೋದು, ಅವನು ಬೇಕಂತ ಪೊಲೀಸರನ್ನು ಮಿಸ್ಗೈಡ್ ಮಾಡಿರ್ಬೋದು, ಹೀಗೆಲ್ಲ ಇರುತ್ತೆ. ಅದಕ್ಕೆ ನಮಗೇನು ಬೇಕು ಅಂತಂದರೆ, ಇವತ್ತು ದಿವಸ ನ್ಯಾಯಾಲಯದ ದೃಷ್ಟಿಯಲ್ಲಿ ಈ ಥರ ನಡೆದಿರೋದ್ರಿಂದ ನಮಗೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ನ್ಯಾಯಪರವಾಗಿ ನಮ್ಗೆ ನ್ಯಾಯ ಬೇಕು ಅಂತ. ತಪ್ಪು ಮಾಡಿದ ದರ್ಶನ್ಗೂ ಶಿಕ್ಷೆ ಆಗಲಿ, ತಪ್ಪು ಮಾಡಿದ ಹೋರಾಟಗಾರರಿಗೂ ಶಿಕ್ಷೆ ಆಗಲಿ. ನಾವು ಹೋರಾಟ ಮಾಡ್ತಾ ಇರೋದು ಏನು ಅಂತಂದರೆ, ನಮಗೆ ನ್ಯಾಯ ಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಇವತ್ತು ಆರೋಪ ಕೇಳಿ ಬಂದಿದೆ, ಅದು ಸತ್ಯ ಅಷ್ಟೇ. ಅದಕ್ಕೆ ನಾವು ಅದಕ್ಕೆ ಪರ್ಮಿಷನ್ ಕೊಡೋದು ಏನು ಅಭ್ಯಂತರ ಇಲ್ಲ. ಅದು ಯಾಕೆ ಅಭ್ಯಂತರ ಮಾಡ್ತಾ ಇದ್ದೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆ ಗಿಲ್ಟಿ ಯಾಕೆ? ಅದಕ್ಕೋಸ್ಕರ ದಯವಿಟ್ಟು ನಮಗೆ ಒಂದು 2 hours ಪರ್ಮಿಷನ್ ಕೊಡಬೇಕು ಅಂತ ನಮ್ಮ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು. ಇವತ್ತು ದರ್ಶನ್ ಪರವಾಗಿ ಯಾರು ನಾವು ನಿಂತ್ಕೊಳ್ಳಿಲ್ಲ. ದರ್ಶನ್ನು ಒಂದು ವೇಳೆ ತಪ್ಪೇ ಮಾಡಿದರೆ ಶಿಕ್ಷೆ ಆಗಲಿ, ಒಂದು ವೇಳೆ ದರ್ಶನ್ ತಪ್ಪೇ ಇಲ್ಲ ಅಂದರೆ ಪಾರದರ್ಶಕವಾಗಿ ಒಂದು ತನಿಖೆ ಆಗಲಿ, ಅಷ್ಟೇ. ನಾವು ಸುಮ್ಮನೆ ಅವರ ಮೇಲೆ ಯಾವುದೋ ಒತ್ತಡದ ಮುಖಾಂತರ ಪೊಲೀಸ್ ಅಧಿಕಾರಿಗಳು ಸುಳ್ಳು ಸಾಕ್ಷಿಗಳನ್ನು ಕೊಟ್ಟು ಅವರನ್ನು ಜೀವಾವಧಿ ಶಿಕ್ಷೆಗೆ ಒಳಪಡಿಸುವಂತಹ ಕೆಲಸ ನಡೀತಾ ಇದೆ ಎಂಬಂತಹ ಒಂದು ಸಂದೇಹ ನಮಗೆ ಬಂದಿರತಕ್ಕಂಥದ್ದು ಕಂಡು ಇವತ್ತು ನಾವು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೀವಿ. ಇದು ಪ್ರತಿಭಟನೆ ನಡೆಯುತ್ತೆ. ಎಲ್ಲ ಹೋರಾಟಗಾರರು, ಎಲ್ಲ ಅಭಿಮಾನಿಗಳು ಬುಧವಾರ 11ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ ಅಂದರೆ ಗಾಂಧಿನಗರದಲ್ಲಿ ಇರ್ತಕ್ಕಂತಹ ಕಾನಿಷ್ಕ ಹೋಟೆಲ್ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಪಾರ್ಕ್ನಲ್ಲಿ ಸೇರ್ಕೊಂಡು ಅಲ್ಲಿಂದ ಹೋಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ತಪ್ಪದೆ 11 ಗಂಟೆಗೆ ಗಾಂಧಿನಗರದ ಕಾನಿಷ್ಕ ಹೋಟೆಲ್ ಮುಂಭಾಗದಲ್ಲಿರ್ತಕ್ಕಂಥ ಪಾರ್ಕ್ನಲ್ಲಿ ಸೇರ್ಕೊಳ್ಳೋಣ. ಬನ್ನಿ. ನಮಸ್ಕಾರ. ಫೋನ್ ಮಾಡಿ ಹೋಗ್ಬೇಕು ಅಂತಿದ್ದಾರೆ. ಅದು ಲೈವ್ ಕಟ್ ಆಗಲಿಲ್ಲ.